ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಹೇಮಾ ಸುಮನ್ ಬ್ಲಾಗ್ಸ್ಗೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ನಿಮಗೆ ಕ್ಯಾಪ್ಸಿಕಮ್ ಪಲಾವ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಇದು ಬೇಗ ಆಗುತ್ತೆ ಫ್ರೆಂಡ್ಸ್, ಬೇಗನೆ ಮಾಡ್ಕೋಬೋದು ನೀವು. ಸೊ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚಕ್ಕೆ, ಲವಂಗ ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀರು ಹಾಕ್ಕೊಳ್ತೀರೇ ರುಬ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ, ರುಬ್ಬಿದ್ರೆ ಈ ಥರ ಹೇಗಿರುತ್ತೆ. ಸೊ ಈಗ ನಾವು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಪಲಾವ್ ಎಲೆ 1-2 ಹಾಕ್ಕೊಂಡಿದ್ದೀನಿ. ಸೊ ಈಗ ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು. ಸೊ ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಲ್ಲ, ಎಣ್ಣೆಗೆ ಹಾಕಿ ಪಲಾವ್ ಎಲೆ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ನೋಡಿ ಫ್ರೈ ಆಗ್ತಾಯಿದೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಕಲರು ಒಂದು ಸ್ವಲ್ಪ ಫ್ರೈ ಆಗ್ತಿರೋಂಗೆ ನಾವು ಕ್ಯಾಪ್ಸಿಕಮ್ಮು, ಟೊಮೊಟೊ ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಅದನ್ನು ಹಾಕಿ ಈಗ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು. ಸೊ ಇದು ತರಕಾರಿ, ಮನೇಲಿ ಏನು ತರಕಾರಿ ಇಲ್ಲ, ಮಾಡೋದು ಏನಪ್ಪ ಮಾಡೋದು, ಅಡುಗೆ ಏನು ಮಾಡೋದು ಅನ್ನೋ ಟೈಮಲ್ಲಿ ದಿಢೀರ್ನೇ ಬೇಗ ಮಾಡ್ಕೋಬೋದು ಇದನ್ನು. ಸೊ ಫ್ರೆಂಡ್ಸ್ ಈಗ ನೋಡಿ ಸ್ವಲ್ಪ ಮೆತ್ತಗಾಗ್ತಾಯಿದೆ ಇದು ಟೊಮೆಟೊ ಎಲ್ಲ. ಸೊ ಈ ಟೈಮಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕಬೇಕು. ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ ಸಾಕು. ಸೊ ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಪೇಸ್ಟ್ ರುಬ್ಬಿರ್ತೀವಲ್ಲ ಆ ಪೇಸ್ಟ್ ಕೂಡ ಇದಕ್ಕೆ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಹಸಿ ವಾಸನೆ ನೀಟಾಗಿ ಹೋಗಬೇಕು, ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ ಎಣ್ಣೆ ಎಲ್ಲ ಬಿಡಬೇಕು ಇದಕ್ಕೆ. ನೋಡಿ ಈ ಥರ ಇರಬೇಕು. ಸೊ ಈಗ ನಾನು ಒಂದು ಅರ್ಧ ಗ್ಲಾಸು, ಚಿಕ್ಕ ಗ್ಲಾಸಷ್ಟು ಹಾಲು ಹಾಕಿದ್ದೀನಿ. ಹಾಲು ಇಲ್ಲಾಂದರೆ ಮೊಸರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಏನಕ್ಕೆ ಹಾಲು ಇಲ್ಲಾಂದರೆ ಮೊಸರು ಹಾಕ್ಕೊತೀವಿ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಮತ್ತು ರೈಸ್ ತಿನ್ನಬೇಕಾದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಹಾಲು ಇಲ್ಲಾಂದರೆ ಮೊಸರು ಹಾಕ್ಕೊಳ್ಳಿ. ಸೊ ಇದು ಹಾಕ್ಕೊಂಡೀಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಈಗ ಪಕ್ಕದಲ್ಲಿ ನಾನು ನೀರು ಕಾಯಿಸ್ಕೊಂಡಿದ್ದೀನಿ. ಸೊ ಈಗ ಅಕ್ಕಿ ಕೂಡ ರೆಡಿಯಾಗಿದೆ. ಸೊ ಈಗ ನೋಡಿ ಈ ಮಸಾಲೆ ಕೂಡ ರೆಡಿಯಾಗಿದೆ. ಈ ಮಸಾಲೆಗೆ ಫಸ್ಟು ನಾನು ಅಕ್ಕಿ ಹಾಕ್ಬಿಡ್ತೀನಿ. ಈಗ ನೋಡಿ ಅಕ್ಕಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ರೈಸ್ಗೆ ಅಂಟಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ಮಿಕ್ಸ್ ಕೂಡ ಆಗಿದೆ ಫ್ರೆಂಡ್ಸ್ ಇದು. ಸೊ ಈ ಟೈಮಲ್ಲಿ ನಾವು ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಸೊ ನೋಡಿ ಈಗ ಬಿಸಿನೀರು ಕೂಡ ಹಾಕ್ಕೊಂಡಿದ್ದೀನಿ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸೊ ನೋಡಿ ಇದು ಕರೆಕ್ಟಾಗಿದೆ. ಇವಾಗ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಕುದೀತಾ ಇದೆ. ಲಿಡ್ ಕೂಡ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ದು. ಇದು 2 ವಿಸಿಲ್ ಬರ್ಸ್ತೀನಿ ನಾನು. ಸೊ ಈಗ ನೋಡಿ ಫೈನಲಿ ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರು. ಸೊ ನೋಡಿ ಹೀಗಾಗಿದೆ ಕ್ಯಾಪ್ಸಿಕಮ್ ರೈಸ್ ಬಾತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಂಚೂರು ತಳ ಅಂಟಿಲ್ಲ ಫ್ರೆಂಡ್ಸ್. ನೋಡಿ ನೋಡಿ ಎಷ್ಟು ನೀಟಾಗಿದೆ ನೋಡಿ. ಸೊ ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ. ಸೊ ಈಗ ನಾನು ಟೇಸ್ಟ್ ಕೂಡ ಮಾಡಿದೆ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.